ಆತ್ಮೀಯ ಶಿಕ್ಷಕ ಬಾಂಧವರಿಗೆ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡುತ್ತೇನೆ. ಈ ವಿಡಿಯೋದಲ್ಲಿ ಓದು ಅಭಿಯಾನ ಕಾರ್ಯಕ್ರಮದ ಫೋಟೋ, ವಿಡಿಯೋ ಮತ್ತು PDF-ಗಳನ್ನು ವಿದ್ಯಾವಾಹಿನಿ ತಂತ್ರಾಂಶದಲ್ಲಿ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋ ವಿಚಾರವನ್ನು ತಿಳಿಸಿಕೊಡುತ್ತೇನೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಫೈರ್ಫಾಕ್ಸ್ ಬ್ರೌಸರನ್ನು ಓಪನ್ ಮಾಡಿದ್ದೇನೆ. ಸರ್ಚ್ ಬಾರ್ ಬಟನ್ನಲ್ಲಿ ಸ್ಕೂಲ್ ಎಜುಕೇಷನ್ ಎಂದು ಟೈಪ್ ಮಾಡಿ ಸರ್ಚ್ ಆಗುತ್ತದೆ. ಸ್ಕೂಲ್ ಎಜುಕೇಷನ್ www.schooleducation.kar.nic.in ಮೇಲೆ ಕ್ಲಿಕ್ ಮಾಡಿ. ಆವಾಗ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ವೆಬ್ಸೈಟ್ ಓಪನ್ ಆಗುತ್ತದೆ. ಮೇಲ್ಗಡೆ ಸ್ಕ್ರಾಲ್ ಮಾಡುತ್ತಾ ಬನ್ನಿ. ಬಲಗಡೆ ಕೆಳಗಡೆ ವಿದ್ಯಾವಾಹಿನಿ ಎಂಬ ತಂತ್ರಾಂಶ ಕಾಣಸಿಗುತ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಅದು ವಿದ್ಯಾವಾಹಿನಿ ವೆಬ್ಸೈಟನ್ನು ಓಪನ್ ಆಗುತ್ತದೆ. ವಿದ್ಯಾವಾಹಿನಿ ವೆಬ್ಸೈಟ್ನಲ್ಲಿ ಡಿಪಾರ್ಟ್ಮೆಂಟ್ ಯೂಸರ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತದೆ. ಇಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ಗಳನ್ನು ಹಾಕಿ ನಾವು ಶಾಲೆಯ ಲಾಗಿನ್ ಆಗಬೇಕಾಗುತ್ತದೆ. ಯೂಸರ್ ಐ ಡಿ ಏನಪ್ಪ ಅಂತಂದ್ರೆ HM ಅಂತ ಟೈಪ್ ಮಾಡಿ ಅದ್ರ ಮುಂದೆ ಶಾಲೆಯ ಡೈಸ್ ಕೋಡನ್ನು ಎಂಟ್ರಿ ಮಾಡಬೇಕು. ಪಾಸ್ವರ್ಡ್ ಏನಾಗಿರುತ್ತದೆ ಅಂದರೆ ಬೈ ಡಿಫಾಲ್ಟಾಗಿ A1 ಅಂತ ಎಲ್ಲ ಶಾಲೆಗಳಿಗೂ ಸೆಟ್ ಆಗಿರುತ್ತದೆ. ಇಲ್ಲಿ ಯೂಸರ್ ಐ ಡಿಯನ್ನು ಟೈಪ್ ಮಾಡೋಣ. HM ಅಂತ ಟೈಪ್ ಮಾಡಿ ಯೂಸರ್ ಐ ಡಿ ನಿಮ್ಮ ಶಾಲೆಯ ಡೈಸ್ ಕೋಡನ್ನು ಎಂಟ್ರಿ ಮಾಡಿ. ನಂತರ ಪಾಸ್ವರ್ಡ್ ಏನಾಗಿರುತ್ತದೆ ಅಂದರೆ ಬೈ ಡಿಫಾಲ್ಟಾಗಿ A1 ಅಂತ ಎಲ್ಲ ಶಾಲೆಗಳಿಗೂ A1 ಎಂಬ ಪಾಸ್ವರ್ಡ್ ಸೆಟ್ ಆಗಿರುತ್ತದೆ. A1 ಅಂತ ಎಲ್ಲ ಶಾಲೆಗಳು A1 ಪಾಸ್ವರ್ಡನ್ನು ಹಾಕಿ ನಂತರ ಸೆಕ್ಯೂರಿಟಿ ಕೋಡನ್ನು ಟೈಪ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ಮತ್ತೊಂದು ಪೇಜ್ ಓಪನ್ ಆಗುತ್ತದೆ. ಈ ಪೇಜ್ನಲ್ಲಿ ನೇಮ್, ಇಮೇಲ್ ಐ ಡಿ, ಮೊಬೈಲ್ ನಂಬರ್, ಓಲ್ಡ್ ಪಾಸ್ವರ್ಡ್, ನ್ಯೂ ಪಾಸ್ವರ್ಡ್, ರೀಟೈಪ್ ಪಾಸ್ವರ್ಡ್ ಅಂತಕ್ಕಂಥ ಆಪ್ಷನ್ಗಳು ಕೇಳುತ್ತದೆ. ನಾವಿಲ್ಲಿ ನೇಮ್ ಅಂತ ಇದ್ದಲ್ಲಿ ನೀವು ಬೇಕಾದರೆ ನಿಮ್ಮ ಶಾಲೆ ಹೆಸರನ್ನು ಹಾಕ್ಬೋದು. ಇಮೇಲ್ ಐ ಡಿ ಇದ್ದಲ್ಲಿ ನಿಮ್ಮ ಶಾಲೆಯ ಇಮೇಲ್ ಐ ಡಿಯನ್ನು ಹಾಕಬೇಕು. ನಂತರ ಮೊಬೈಲ್ ನಂಬರ್ ಇದ್ದಲ್ಲಿ ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ನಂತರ ಓಲ್ಡ್ ಪಾಸ್ವರ್ಡ್ ಇದ್ದಲ್ಲಿ ಈಗಾಗಲೇ ನಾವು ಲಾಗಿನ್ ಆಗುವಾಗ A1 ಎಂದು ಟೈಪ್ ಮಾಡಿದ್ವಲ್ಲ, A1 ಓಲ್ಡ್ ಪಾಸ್ವರ್ಡನ್ನು ಸೆಟ್ ಮಾಡಿ. ನ್ಯೂ ಪಾಸ್ವರ್ಡ್ ಇದ್ದಲ್ಲಿ ನಾವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕು. ಪಾಸ್ವರ್ಡ್ ಯಾವ ರೀತಿ ಇರಬೇಕಂತಂದ್ರೆ ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಇರಬೇಕು. ಶುಡ್ ಕಂಟೇನ್ ಅಟ್ಲೀಸ್ಟ್ 1 ಅಪ್ಪರ್ ಕೇಸ್ ಲೆಟರ್, 1 ಲೋವರ್ ಕೇಸ್ ಲೆಟರ್, 1 ನಂಬರ್ ಆ್ಯಂಡ್ 1 ಸ್ಪೆಷಲ್ ಕ್ಯಾರೆಕ್ಟರ್ ಇರತಕ್ಕಂಥ ಒಂದು ಪಾಸ್ವರ್ಡನ್ನು ನಾವು ಸೆಟ್ ಮಾಡ್ಕೋಬೇಕು. ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTPಯನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಪಾಸ್ವರ್ಡ್ ಈಸ್ ಚೇಂಜ್ಡ್ An email is sent to your email ID mentioned and SMS is sent to mobile
ನಂಬರ್ ಎಂಡಿಂಗ್ ವಿತ್ 271. ನಾವು ಯಾವ ಮೊಬೈಲ್ ನಂಬರನ್ನು ಹಾಕಿರ್ತೇವೆ ಆ ಮೊಬೈಲ್ಗೆ ಪಾಸ್ವರ್ಡ್ ಸೆಂಡ್ ಆಗುತ್ತದೆ. ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ಇಲ್ಲಿ ಮೇಲ್ಗಡೆ ಬಲಗಡೆ ಮೂಲೆಯಲ್ಲಿ HM ಹೆಡ್ ಮಾಸ್ಟರ್ ಅಂತ ನಮ್ಮ ಸ್ಕೂಲ್ ಲಾಗಿನ್ ಆಗಿದೆ. ಹಾಗೆ ಸ್ಕ್ರಾಲ್ ಮಾಡ್ತಾ ಬಂದಾಗ ಇಲ್ಲಿ ಹಲವಾರು ಆಪ್ಷನ್ಗಳು ಕಾಣಿಸುತ್ತವೆ. ಕಲಾ ಉತ್ಸವ, ಆದರ್ಶ ವಿದ್ಯಾಲಯ, ಸಿವಿಲ್ ವರ್ಕ್, NEP, CWSN, ರೀಡಿಂಗ್ ಕಂಪ್ಯಾನಿಯನ್, ಗ್ರಾಮ ಪಂಚಾಯತ್ ಸ್ಕೂಲ್ ಅಂತ ಹಲವಾರು ಆಪ್ಷನ್ಗಳು ಕಾಣಸಿಗುತ್ತವೆ. ಇಲ್ಲಿ ನಾವು ರೀಡಿಂಗ್ ಕಂಪ್ಯಾನಿಯನ್ ಮೇಲೆ ಕ್ಲಿಕ್ ಮಾಡಬೇಕು. ರೀಡಿಂಗ್ ಕಂಪ್ಯಾನಿಯನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫೋಟೋಗಳು, ವಿಡಿಯೋಗಳು ಮತ್ತು PDF ಅನ್ನು ಶಾಲಾ ಮಟ್ಟ, ಬ್ಲಾಕ್ ಅಥವಾ ಜಿಲ್ಲಾ ಮಟ್ಟದಿಂದ ಅಪ್ಲೋಡ್ ಮಾಡಬಹುದು ಅಂತಕ್ಕಂಥ ಒಂದು ನೋಟ್ ಕಾಣಸಿಗುತ್ತದೆ. ನಾವು ಇಲ್ಲಿ ಶಾಲಾ ಮಟ್ಟದಲ್ಲಿ ಫೋಟೋಗಳನ್ನು, ವಿಡಿಯೋಗಳನ್ನು ಮತ್ತು PDF ಅಪ್ಲೋಡ್ ಮಾಡಬೇಕು. ಯಾವ ರೀತಿ ಅಂತಂದರೆ ಇಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲೋಡ್ ಕಂಟೆಂಟ್, ವ್ಯೂ ಕಂಟೆಂಟ್, ರಿಪೋರ್ಟ್ ಅಂತ 3 ಆಪ್ಷನ್ಗಳು ಕಾಣಸಿಗುತ್ತವೆ. ಅಪ್ಲೋಡ್ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ಮತ್ತೊಂದು ಪೇಜ್ ಓಪನ್ ಆಗುತ್ತದೆ. ಫೋಟೋ, ವಿಡಿಯೋ ಮತ್ತು PDF ಅನ್ನು ಅಪ್ಲೋಡ್ ಮಾಡಿ. ಅಪ್ಲೋಡ್ ಫೋಟೋ, ವಿಡಿಯೋ ಆ್ಯಂಡ್ PDF. ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ಶೈಕ್ಷಣಿಕ ಜಿಲ್ಲೆ, ಶೈಕ್ಷಣಿಕ ಬ್ಲಾಕ್, ಶಾಲೆ ಹೆಸರು ಅದು ಆಟೋಮೆಟಿಕ್ಕಾಗಿ ಫಿಲ್ ಆಗಿರುತ್ತದೆ. ನಂತರ ನಾವಿಲ್ಲಿ ಗುಂಪು ಆಯ್ಕೆ ಮಾಡಬೇಕು. ನಾವು ಯಾವ ಗುಂಪಿಗೆ ಫೋಟೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಈ ಓದು ಅಭಿಯಾನ ಕಾರ್ಯಕ್ರಮ ಬಾಲವಾಟಿಕಾ ಹಂತದಿಂದ 8ನೇ ತರಗತಿಯವರೆಗೂ ಜಾರಿಗೊಳ್ತಾ ಇರೋದರಿಂದ ನಾವು 3 ಹಂತಗಳಲ್ಲಿ ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಬಾಲವಾಟಿಕಾದಿಂದ 2ನೇ ತರಗತಿಯವರೆಗೆ, 3ರಿಂದ 5ನೇ ತರಗತಿಯವರೆಗೆ, 6ರಿಂದ 7 ಅಥವಾ 8ನೇ ತರಗತಿಯವರೆಗೆ ನಾವು ಯಾವ ಹಂತದ ಫೋಟೋವನ್ನು ಅಪ್ಲೋಡ್ ಮಾಡುತ್ತೇವೋ ಆ ಹಂತದ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ನಾನು ಉದಾಹರಣೆಗಾಗಿ 3 5ನೇ ತರಗತಿ ಅಂತ ಕ್ಲಿಕ್ ಮಾಡುತ್ತೇನೆ. ಆಮೇಲೆ ವಾರ, ಇಲ್ಲಿ ನಾವು 14 ವಾರಗಳು ಈ ಓದು ಅಭಿಯಾನ ಕಾರ್ಯಕ್ರಮ ಜಾರಿಗೊಳ್ತಾ ಇರೋದರಿಂದ ನಾವು ವಾರವನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ 14 ವಾರಗಳು ಇರುತ್ತವೆ. ಪ್ರತಿ ವಾರ ನಾವು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಈಗ ವಾರ 1 ಮೇಲೆ ಕ್ಲಿಕ್ ಮಾಡ್ತೀನಿ. ಸೆಲೆಕ್ಟ್ ಕಂಟೆಂಟ್ ಟೈಪ್, ನಾವು ಏನನ್ನು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಫೋಟೋ ಅಥವಾ ವಿಡಿಯೋ ಅಥವಾ PDF. ನಾನಿಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡ್ತೇನೆ. ನಂತರ ಒಂದು ಕೆಳಗಡೆ ಫೋಟೋಗೆ ಶೀರ್ಷಿಕೆಯನ್ನು ಕೇಳುತ್ತೆ. ನಾವಿಲ್ಲಿ ಒಂದು ಶೀರ್ಷಿಕೆಯನ್ನು ಕೊಡಬೇಕು. ಆ ಫೋಟೋ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನಾನಿಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಅಂತ ಕೊಡ್ತೇನೆ. ಲೈನ್ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಕಂಟೆಂಟ್ ಅಂತ ಇದೆ. ವ್ಯೂ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ಮತ್ತೆ ಅದೇ ಆಪ್ಷನ್ಗಳು
ಕಾಣಸಿಗುತ್ತವೆ. ನಾವಿಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥ ಫೋಟೋ ಆಲ್ರೆಡಿ ಇಲ್ಲಿ ಬಂದಿದೆ. ಯಾವ್ಯಾವ ಜಿಲ್ಲೆ ಯಾವ್ಯಾವ ತಾಲೂಕುಗಳು ಫೋಟೋಗಳನ್ನು ಅಪ್ಲೋಡ್ ಮಾಡಿದ್ದಾರೋ ಅವೆಲ್ಲ ಇಲ್ಲಿ ನಮಗೆ ಕಾಣಸಿಗುತ್ತವೆ. ಈ ರೀತಿ ನಾವು 14 ವಾರಗಳ ಕಾಲ ಫೋಟೋ, ವಿಡಿಯೋ ಮತ್ತು PDF ಕನಿಷ್ಠ ವಾರಕ್ಕೆ ಒಂದು ಫೋಟೋವನ್ನಾದರೂ ನಾವು ಈ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ಆದ್ದರಿಂದ ಈ ಒಂದು ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ. ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.